ಆನೆ ಕುದುರೆ ಭಂಡಾರವಿದ್ದಡೇನು. ಏನಪ್ಪ ಏನಿದ್ರ ಏನು? ಆನೆದ, ಕುದುರೆಯದ, ಬಂಡಿ ಭಂಡಾರ ಎಲ್ಲ ಐತಿ. ತಗೊಂಡು ಏನು ಮಾಡೋದದ? ನೀವು ಉಂತಿ ಎಷ್ಟೋ ಹಿಡಿ ಅಕ್ಕಿ. ನಾ ದೊಡ್ಡ ಶ್ರೀಮಂತದನಂತ ತಿಳ್ಕೊಂಡು ಯಾರ ಟನ್ಗಟ್ಲೆ ಅಕ್ಕಿ ಅನ್ನ ಮಾಡಿ ಉಂಡಾರನ್ರಿ? ಇಲ್ಲ. ಉಣ್ಣಕ್ಕಾಗಂಗೇ ಇಲ್ಲ. ಉಣ್ಣಾಕ ನಿಮಗೆ ಸಾಧ್ಯನೇ ಇಲ್ಲ. ಯಾಕೆ ಉಣ್ಣಾಕ ಸಾಧ್ಯ ಇಲ್ಲ ಅಂದ್ರೆ ಹಿಡಿ ಅಕ್ಕಿ ಒಳಗೆ ಹೊಟ್ಟೆ ತುಂಬಿ ಬಿಡ್ತದೆ, ಒಂದ ರೊಟ್ಟಿ ಒಳಗೆ ಹೊಟ್ಟೆ ತುಂಬಿ ಹೋಗಿಬಿಡ್ತದೆ. ನಾ ಭಾಳ ದೊಡ್ಡ ಶ್ರೀಮಂತದೀನಿ ಅನ್ನೋ ಕಾರಣಕ್ಕಾಗಿ ಒಮ್ಮೆ ಯಾರ 10 ದೋತ್ರ ಒಮ್ಮೆ ಉಟ್ಕೊಂಡಾರನ್ರಿ? ಆಗಂಗೇ ಇಲ್ಲ. ಅಪ್ಪ ಅವ್ರ ನಮ್ಮ ತಿಜೋರಿ ತುಂಬೆಲ್ಲ 1,000 ಸೀರೆಗಳದಾವ್ರಿ. ಒಮ್ಮೆ ಉಟ್ಕೋತೀರೇನ್ರಿ 1000 ಸೀರೆ? 10 ಸೀರೆ ಉಟ್ಕೊಂಡು ಬರ್ರಿ, ಗೊತ್ತಾಕತ್ ನಿಮಗೆ. ಬರಂಗಿಲ್ಲ. ಅವ್ರು ಪ್ರಶ್ನೆ ಕೇಳ್ತಾರ. ಮೋಳಿಗೆ ಮಾರಯ್ಯನವ್ರು ಅಂತಾರ, ಕೂಡ್ರಿ ಇಲ್ಲಿ ನಾವೊಂದು ಮಾತು ಹೇಳ್ತಾನೆ, ಕೂಡ್ರು. ಆನೆ ಕುದುರೆ ಭಂಡಾರವಿದ್ದಡೇನು, ಉಣ್ಣುವುದು ಪಡಿಯಕ್ಕೆ ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ. ಒಂದು ಆವಿನ ಹಾಲು ಅಂದರೆ ಒಂದು ಆಕಳ ಹಾಲು. ಮಲಗುವುದು ಅರ್ಧ ಮಂಚ, ಮಂಚದೊಳಗೆ ಅರ್ಧ ಮಂಚ ಮಾತ್ರ ಮಲಗ್ತೀನಿ ನೀನು. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ. ಬಸವಣ್ಣವ್ರು ಹೇಳಿಲ್ಲ, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಸಂತೆಯಾಗಿನ ಮಂದಿ ಸಾಯಂಕಾಲ 4 ಅನುಗುಡದ ಕೂಡ್ತಾರ, 6:30 7 ಅನುಗುಡದ ಹೋಗಿಬಿಡ್ತಾರೆ. ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಸಂತೆಯಾಗಿನ ಮಂದಿ 4 ಕೂಡಿ 6 ಹೆಂಗೆ ಹೋಗಿಬಿಡ್ತಾರಲ್ಲ, ಸಿರಿ ಅನ್ನುವಂಥದ್ದು ಒಮ್ಮೆ ಬರ್ತೈತಿ, ಒಮ್ಮೆ ಹೋಗಿಬಿಡ್ತೈತಿ. ಇದನ್ನ ನೆಚ್ಚಿ ಕೆಡಬೇಡ. ಏನೇನಾಗ್ತದಪ್ಪ ಮುಂದೆ? ನೀನು ಕಟ್ಟಿಕೊಂಡಿರುವಂತಹ ಹೆಂಡತಿ ಮತ್ತೊಂದು ಮದುವೆ ಆಗಿಬಿಡ್ತಾಳೆ ಸಾಧ್ಯ ಆದರೆ. ನೀನು ಕಟ್ಟಿಕೊಂಡಿರುವಂಥ ಗಂಡ ಮತ್ತೊಂದು ಮದುವೆ ಆಗಿಬಿಡ್ತಾನೆ ಸಾಧ್ಯ ಆದರೆ. ಅದು ಸಂಭವ ಅದ ಅಲ್ಲಿ. ನೀನು ಗಳಿಸಿಟ್ಟಿರುವಂಥ ಹಣ ಎಲ್ಲ ಎಲ್ಲಿರ್ತದೆ? ನೀನು ಭಾಳ ಗಳಿಸಿಟ್ಟಿದ್ದಿ ಅಂದರೆ ಭೂಮಿಯೊಳಗಿರ್ತದೆ. ಮೊದಲೆಲ್ಲ ಹೇಳ್ತಿದ್ರಲ್ಲ, ಧನಾನಿ ಭೂಮೋ ಪಶವಶ್ಚ ಗೋಷ್ಠೆ ಭಾರ್ಯಾ ಗೃಹದ್ವಾರೆ ಜನಾಹ ಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚತೆ ಜೀವ ಏಕಃ. ನೀನು ಗಳಿಸಿಟ್ಟಿರುವಂಥ ಹಣ ಭೂಮಿಯೊಳಗಿರ್ತದೆ. ಮೊದಲೆಲ್ಲ ಇಡ್ತಿದ್ರಿ ಅದನ್ನು. ಅವಾಗ ಬರೆಯುವಾಗ ಹಂಗೆ ಇಡ್ತಿದ್ರು, ಭೂಮಿಯಾಗ ತೆಗೆದು. ಈಗ ಮನೆಯಲ್ಲಿ ಲಕ್ಕುಂಡಿ ಒಳಗೆ ಹಡ್ರಿ ನೋಡ್ರಿ ಏನ್ರಿ, ಟಿವಿಯಾಗೆಲ್ಲ ಬಂತು, ಬಂಗಾರ ಎಲ್ಲ ಸಿಕ್ತಂತೇಳಿ. ಒಂದು ಈಡು ಸಿಕ್ತಂತ ತಿಳ್ಕೊಂಡು ಇಡೀ ಮನಿನೇ ಕೆಡವಿ ಬಿಟ್ರೆ ಅಲ್ಲಿ. ಮೊದಲೆಲ್ಲ ಬೆಳ್ಳಿ ಬಂಗಾರ ಭೂಮಿಯಾಗ ಕಳ್ಳಕ್ಕೆ ಹಾಕರು ಭಯಕ್ಕಾಗಿ ಭೂಮಿಯಾಗ ಹಡ್ಡಿ ಇಡ್ತಿದ್ರು. ಮತ್ತು ಇಲ್ಲೆದ್ರೆ ನೀವು ಮನೆಗಿನಿ ಹಡ್ಕೊಂಡು ಕೂತ್ಕಿದ್ದೀರಿ ಇಟ್ಟಾರ ಅಂತೇಳಿ ಮೊದಲೆಲ್ಲ ಇಡ್ತಿದ್ರು ಅದನ್ನು. ರಾಜರು ಮಹಾರಾಜರೆಲ್ಲರೂ ಭೂಮಿ ಒಳಗೆ ಹಡ್ಡಿ ಇಡ್ತಿದ್ರು ಅದನ್ನು. ಏನೂ ಆಗಂಗಿಲ್ಲ ಬಂಗಾರಕ್ಕೆ. ಬಂಗಾರ ನೋಡ್ರಿ, ಬಂಗಾರ ರೇಟ್ ನಾನು ಇಲ್ಲಿ ದಸಕ್ಕಂತತಿ. ಈಗ ಮೊದಲೆಲ್ಲ 10,000 ರೂಪಾಯಿ ತೊಲೆ ಇದ್ದಿದ್ದನ್ನು ನಮಗೆ ತಿಳುವಳಿಕೆ ಇದ್ದಾಗ 10,000 ರೂಪಾಯಿ ತೊಲೆ ಇರುವಂಥ ಸಂದರ್ಭ ಇತ್ತು. ಈಗ 1,52,000 ರೂಪಾಯಿ ಆಗೈತಿ. ಮೊನ್ನೆ ಎಷ್ಟಾಗೈತೆ ರೀ? 1,90,000 ತನಕ ಹೋಗಿತ್ತು. 87,000ವರೆಗೂ ಹೋಗಿತ್ತು. ಮತ್ತು ಏರ್ತೈತಿ ಇಳಿತೈತಿ. ಬಂಗಾರದ ರೇಟ್ ಒಂದು ಸಾರಿ ಹೆಚ್ಚಾಗ್ತೈತಿ, ಒಂದು ಸಾರಿ ಕಡಿಮೆ ಆಕೈತಿ. ಬೆಳ್ಳಿ ರೇಟು ಒಂದು ಸಾರಿ ಹೆಚ್ಚಾಕೈತಿ, ಒಂದು ಸಾರಿ ಕಡಿಮೆ ಆಕೈತಿ. ನನಗೊಂದು ಪ್ರಶ್ನೆ ಏನು ಅಂದರೆ, ಬಂಗಾರದ ರೇಟು ಒಂದು ಸಾರಿ ಹೆಚ್ಚಾಕೈತಿ, ಕಡಿಮೆ ಆಕೈತಿ. ಬೆಳ್ಳಿ ರೇಟು ಒಂದು ಸಾರಿ ಹೆಚ್ಚಾಗ್ತದೆ, ಕಡಿಮೆ ಆಗ್ತದೆ. ಶಿವಲಿಂಗಪ್ಪನ ಭಕ್ತರ ಭಕ್ತಿ ಅನ್ನುವಂಥದ್ದು ಹೆಚ್ಚಾಕೋತ ಹೋಗ್ತೈತೆ ಹೊರತಾಗಿ ಅದು ಕಡಿಮೆ ಆಗಂಗಿಲ್ಲ ಅನ್ನೋದಕ್ಕೆ ಈ ಕಾರ್ಯಕ್ರಮನ ಒಂದು ಸಾಕ್ಷಿ. ಅಲ್ಲಿ ಮೋಳಿಗೆಯ ಮಾರಯ್ಯನವರು ಪ್ರಶ್ನೆ ಕೇಳಕತ್ತಾರ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ. ನಾನು ಹೋಗುವುದು ತೀರ್ಮಾನ ಆಗಿಬಿಟ್ಟದ. ಎಲ್ಲಿ ಹೋಗುವುದು? ಕಲ್ಯಾಣಕ್ಕೆ ಹೋಗೋದು ತೀರ್ಮಾನ ಮಾಡೀನಿ. ಯಾಕಂದ್ರೆ ಇದು ಯಾವುದೋ ನಮ್ಮ ಜೊತೆಗೆ ಬರಂಗಿಲ್ಲ. ಆನೆಗಳದಾವ, ಕುದುರೆಗಳದಾವ, ಭಂಡಾರ ಐತಿ, ವಜ್ರ ವೈಡೂರ್ಯ ಮುತ್ತು ರತ್ನ ಎಲ್ಲವುಗಳು ತುಂಬ್ಕೊಂಡು ಕೂತೀವಿ ನಾವು. ಇದು ಯಾವುದೂ ನಮ್ಮ ಜೊತೆಗೆ ಬರಂಗೇ ಇಲ್ಲ. ಈ ಹುರುಳಿಲ್ಲದ ಸಿರಿಯನ್ನೆಚ್ಚಿ ನಾವು ಕೆಡುವುದು ಬೇಡ. ಅದಕ್ಕೆ ನಾನು ಬಸವನನ್ನು ನೋಡಬೇಕು ಅಂತ ಹೇಳಿ ಒಡವೆಗಳು ಎಲ್ಲೆಲ್ಲಿ ಹೋಗಿಬಿಡ್ತಾವ, ಏನೇನೋ ಆಗಿಬಿಡ್ತದೆ. ಸಿರಿ ಸಂಪತ್ತು ಹೋಗಿಬಿಡ್ತದೆ. ಪ್ರಾಣ ಅನ್ನುವಂಥದ್ದು ವಾಯುವಿನ ಸಂಘ ಆಗಿಬಿಡ್ತದೆ. ಸಾವಿಂಗೆ ಸಂಗಡವಾರು. ಪ್ರಶ್ನೆ ನೋಡ್ರಿ, ಇಲ್ಲದ ಅದ್ಭುತವಾದ ಪ್ರಶ್ನೆ ಇದು. ನಿನ್ನ ಸಾವಿನ ಜೊತೆಗೆ ಬರೋರು ಯಾರಪ್ಪ? ಮಠದ ತನಕ ಬರ್ತಾರ. ನೀವೆಲ್ಲರೂ ಬೀಗರು ಬಿದ್ದರು ಮನೆಗೆ ಹೋದ್ರೆ ಅಲ್ಲಿ ಮಠ ಬರ್ತಾರೆ, ಕಳ್ಸಾಕ್ ಬರ್ತಾರ, ಬಸ್ ಸ್ಟ್ಯಾಂಡ್ ತನಕ ಬರ್ತಾರ. ಬಸ್ ಮರಿ ಆಗುವವರೆಗೂ ನಿಮ್ಗೆ ಟಾಟಾ ಮಾಡ್ತಾರೆ. ನಿಮ್ಮ ಊರಿನ ತನಕ ಬರಂಗಿಲ್ಲ. ಬಂದರು ನಿಮ್ಮ ಮನೆ ತನಕ ಬರಂಗಿಲ್ಲ. ನಿಮ್ಮ ಮನೆ ತನಕ ಬಂದ್ರೂ ನಿಮ್ಮ ಜೊತೆಗೆ ಇರಂಗಿಲ್ಲ, ಕೊನೆಯವರೆಗೂ ಇರಂಗಿಲ್ಲ. ನಿಮ್ಮ ಸಾವಿನ ಜೊತೆಗೆ ಯಾರೂ ಬರಂಗಿಲ್ಲ. ಬರೆದಿಟ್ಟುಕೊಳ್ರಿ ನೀವು ಇದನ್ನು. ಅದನ್ನು ಕಬೀರದಾಸರು ಪ್ರಶ್ನೆ ಕೇಳಿದ್ರು, ಹೂ ವಿಲ್ ಡೈ, ಹೂ ವಿಲ್ ಕ್ರೈ ವೆನ್ ಯು ಡೈ. ನೀನು ಸತ್ತರೆ ಅಳುವವರು ಯಾರು? ಅಪ್ಪಿತಪ್ಪಿ ನಮ್ಮ ಜೀವ ಹೋಗಿಬಿಡ್ತು ಅಂದ್ರೆ ಅಳಾವ್ರು ಯಾರದಾರಪ್ಪ? ಒಂದು ವೇಳೆ ನಮ್ಮ ಜೊತೆಗೆ ಬರೋರು ಯಾರದಾರ? ನೀವು ಪ್ರಶ್ನೆ ಮಾಡಿರಿ. ರಾತ್ರಿ ಮಲಗುವಾಗ ವಿಚಾರ ಮಾಡಿರಿ. ಹೌದಲ್ಲ, ಅಪ್ಪ ಅವ್ರು ಹೇಳಿದ್ದು ಬರೋಬರದ ಅಲ್ಲ.
ನಾವು ಸತ್ವಿ ಅಂದ್ರೆ ಯಾವ್ದು ನಮ್ಮ ಜೊತೆಗೆ ಬರ್ತದೆ? ಸುಮ್ಮನೆ ನಾವೆಲ್ಲ ಮಾಡ್ಕೊತ ಕೂತೀವಿ. ಅದಕ್ಕೆ ಕಡ್ಕೊಳ್ಳೋ ಮಡಿವಾಳಪ್ಪನವ್ರು ಅಂತಾರ, ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ, ಒಂದೂ ದಿನ ಉಣಲಿಲ್ಲೋ ಮೆಣಸಿನ ಹಿಂಡಿ, ಸಾಯೋ ತನಕ ಬರೀ ಸಪ್ಪ ನಂಬಲಿ ಉಂಡಿ, ಸತ್ತ ಮೇಲೆ ಹೇರ್ತಾರೋ ನಿನ್ನ ತಲೆ ಮೇಲೆ ಹೆಂಡಿ ಅಂತ ಬರೀ. ಎಷ್ಟು ಚಂದ ಕಟ್ಟಿದಿ ಮಾಳಿಗಿ, ನಿನಗ ಹೋಗುವುದು ಬಂತಲ್ಲೋ ನಾಳಿಗಿ, ಅಂದು ಹೊಲಿಸ್ಯಾರ ನಿನಗ 3 ಮೂಲ್ಯುಳ್ಳ ಜೋಳಿಗೆ, ಅಲ್ಲಿಟ್ಟು ಬಂದು ಉಂಡಾರೋ ಹೋಳಿಗೆ. ಎಟರ್ನಲ್ ಟ್ರುತ್ ಅಂತಾರೆ ಇದಕ್ಕೆ. ಸಾವಿಂಗೆ ಸಂಗಡವಾರು. ಹೆಂಡತಿನ ಕುಂಡ್ರಿಸಿ ಹೇಳಕತ್ತಾರ, ನಾವು ಸಾಯ್ತೀವಲ್ಲ, ಸಾಯುವಾಗ ಯಾರು ನಮ್ಮ ಜೊತೆಗೆ ಬರ್ತಾರೆ? ಯಾರೂ ಬರಂಗಿಲ್ಲ. ಅದಕ್ಕೇನು ಮಾಡೋದು? ಹೆಂಡತಿ ಕೇಳಿದ್ಲು, ನಡಿ ಬಸವಣ್ಣನ ಹತ್ರ ಹೋಗೋನು, ಕನ್ನಡ ರಾಜ್ಯ ಅದ, ಅದ್ಭುತವಾದ ರಾಜ್ಯ ಅದ, ಅದನ್ನು ನೋಡೋದಕ್ಕೆ ಹೋಗೋನು. ಭಾಳ ಚಂದ ಚಂದ ವಿಚಾರಗಳನ್ನು ಹೇಳ್ತಾರಂತ ಬಸವಣ್ಣ. ಅಲ್ಲಿ ಮಹಾಮನೆ ಅನ್ನುವಂಥದ್ದನ್ನು ಕಟ್ಟ್ಯಾರಂತ ಬಸವಣ್ಣ. ಅವ್ರನ್ನ ನೋಡಬೇಕು, ಅವ್ರ ಜೊತೆಗೆ ಮಾತಾಡಬೇಕು, ಅವ್ರ ಸಾಂಗತ್ಯದೊಳಗಿರಬೇಕು. ಅವ್ರ ಸಂಘಕ್ಕೆ ನಾವು ಹೋಗಿಬಿಟ್ಟಿವಿ ಅಂದ್ರೆ ನಮ್ಮ ಬದುಕು ಬಂಗಾರ ಆಕ್ಕೈತಿ ಅಂತ ಅವ್ರು ಹೇಳಿದರು, ಮೋಳಿಗೆ ಮಾರಯ್ಯನವ್ರು. ಹಂಗಿದ್ರೆ ನಾ ಪಕ್ಕಾ ಬರ್ತೀನಿ ಅಂದ್ಲಕ್ಕೆ ಹೆಂಡತಿ. ನನಗೆ ಈ ರಾಜ್ಯನ ಇರಲಿ, ಅರಮನೆ ಒಳಗಡೆ ಇರಲಿ, ನಾ ಆರಾಮಾಗಿರ್ತೀನಿ, ಇಲ್ಲೇ ಚಲೋ ಚಲೋ ಊಟ ಮಾಡ್ಕೊತ ಅರಮನೆ ಒಳಗೆ ಆರಾಮಾಗಿರ್ತೀನಿ ಅಂತ ಅನ್ಲಿಲ್ರಕ್ಕಿ ಅವನ ಹೆಂಡತಿ. ಮಹಾದೇವಿ ಅದ್ರ ಬಗ್ಗೆ ಮಾತಾಡಲಿಲ್ಲ. ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ತಿಳ್ಕೊಂಡು ಮೋಳಿಗೆ ಮಾರಯ್ಯನವರು ಅಲ್ಲಿ ಮಹಾದೇವ ಭೂಪಾಲ ಆಗಿದ್ರು. ಎಲ್ಲಿಗೆ ಬಂದರು? ಕಲ್ಯಾಣಕ್ಕೆ ಬರಬೇಕು, ಬಸವಣ್ಣನವರನ್ನು ನೋಡಬೇಕು ಅಂತ ಹೇಳಿ ಕಾಶ್ಮೀರ ಎಲ್ಲಿ, ಕಲ್ಯಾಣ ಎಲ್ಲಿ, ಇಲ್ಲಿಗೆ ಬಂದ್ರೆ ನೋಡ್ರಿ ಅವ್ರಿಬ್ರು ಗಂಡ ಹೆಂಡ್ತಿಗೆ ಒಂದು ಗಂಟು ಕಟ್ಕೊಂಡು ಬಂದ್ರಿ. ರಾಜ್ಯ ಗೀಜ್ಯ ಎಲ್ಲ ಬಿಟ್ಬಿಟ್ರಿ ಅವ್ರು. ನಮಗೆ ಸಾಯಂಕಾಲ 7 ಗಂಟೆಗೆ ಪ್ರವಚನಕ್ಕೆ ಬರ್ರಿ ಅಂದ್ರೆ ಪಟ್ನ ಮನೆ ಬಿಟ್ಟು ಬರೋಕೆ ನಮಗೆ ಆಗುವಲ್ತು. ಮತ್ತು 9 ಗಂಟೆಗೆ ಮನ್ಯಾಗ ಇರ್ತೀರಿ ನೀವು, ಪಟ್ನ ಹೋಗೋಕ್ಕಾಗ್ತಾ ಇಲ್ಲ. ಆದರೆ ಎಲ್ಲವನ್ನು ಬಿಟ್ಟು ಒಂದು ಗಂಟು ಕಟ್ಕೊಂಡು ಉಡುವು ಬಟ್ಟೆ ಅಟ್ಟ ಇಟ್ಕೊಳ್ಳುವಂಥದ್ದು, ಸ್ವರೂಪ ಇಟ್ಕೊಂಡು ಅಷ್ಟ ಬರುವಂಥದ್ದನ್ನು ಮಾಡ್ತಾರಂದ್ರೆ ಅವ್ರು ಎಷ್ಟು ಗಟ್ಟಿಯಾಗಿರ್ಬೇಕು ಹೇಳ್ರಿ ನೋಡೋಣ. ಬಂದ್ರಿ ಅವರು. ಎಲ್ಲಿಗೆ ಬಂದರು? ಕಲ್ಯಾಣಕ್ಕೆ ಬಂದರು. ಯಾರನ್ನು ನೋಡಕ್ಕೆ ಬಂದರು? ಬಸವಣ್ಣನ ನೋಡಕ್ಕೆ ಬಂದರು. ಬಸವಣ್ಣ ಅಂದ್ರೆ ಕೇಳ್ಬೇಕಂಡ್ರಿ ಒಬ್ಬ ಅಪರೂಪದ ಗುರುಗಳವರು. ಬಸವಣ್ಣನ ಯೋಗ ಎಷ್ಟು ದೊಡ್ಡದು. ಬಸವಣ್ಣನನ್ನು ನೋಡುವ ಸಲುವಾಗಿ ಸಾವಿರ ಕಿಲೋಮೀಟರ್ಗಳಿಂದ ಬಂದಾರ. ಯಾಕಂದ್ರೆ ಬಸವಣ್ಣನ ಸಾಂಗತ್ಯ ಅಷ್ಟು ಚೆನ್ನಾಗಿರ್ತದೆ ಅಂತೇಳಿ. ಅಯ್ಯ, ನಿಮ್ಮ ಶರಣರ ಸಂಘ ಹೆಂಗದ? ಅಕ್ಕ ಮಹಾದೇವಿ ಅಂತಾಳ, ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಡೆದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸದು ಬೆಣ್ಣೆಯ ತೆಗೆದುಕೊಂಬಂತೆ. ಅಯ್ಯ, ನಿಮ್ಮ ಶರಣರ ಸಂಘ ಕರ್ಪೂರದ ಗಿರಿಯ ಉರಿಯ ಕೊಂಬಂತೆ. ನೀವು ನೋಡ್ರಿ, ಹಂತಿಂತವ್ರ ಸಂಘ ಮಾಡಿಬಿಟ್ರಿ ಅಂದರೆ ನೀವು ಹೆಂಗೆಂಗೋ ಆಗಿಬಿಡ್ತೀರಿ. ನೀವು ರೊಟ್ಟಿ ಮಾಡ್ತಿರ್ತೀರಿಲ್ರಿ, ಎಲ್ಲರೂ ಮನ್ಯಾಗ ರೊಟ್ಟಿ ಮಾಡ್ತೀರಿ, ಏನು ಬರೀ ಚಾಟಪಾಟ ಚಪಾತಿ ಆಗಿದ್ದೀರಿ. ಈಗಂತೂ ಅವು ಇಲ್ರಿ, 2 ನಿಮಿಷದಲ್ಲಿ ಮ್ಯಾಗಿ ತಿಂದು ಕುಡಿಯಿರಿ ಅಥವಾ ಕುಡಿದು ತಿನ್ನಿರಿ. ಸಣ್ಣ ಸಣ್ಣ ಹುಡುಗರು ಕೇಳ್ರಿ, ನೀವು ರೊಟ್ಟಿ ಚಪಾತಿ ಏನೋ ತಿನ್ನಂಗಿಲ್ರಿ, ಅವಕ್ಕೆ ಬರೀ ಮ್ಯಾಗಿ ಬೇಕೀಗ. ಶಾವಿಗೆ ಮಾಡಿ ಉಣ್ರಿ ಅಂದ್ರೆ ಶಾವಿಗೆ ಉಣ್ಣಂಗಿಲ್ಲ, ಮ್ಯಾಗಿ ಅಂತಾರೆ ಅವ್ರು. ಈಗೆಲ್ಲ ನಮ್ಮ ಆಹಾರದ ಮೇಲೇನೂ ದಬ್ಬಾಳಿಕೆ ಆಗ್ತಾ ಬಂತು. ಮೊದಲೆಲ್ಲ ಚಲೋ ಚಲೋ ಊಟ ಮಾಡ್ತಿದ್ರಿ. ಇಲ್ಲೆಲ್ಲ ತಾಯಂದಿರೆಲ್ಲ, ಹಿರಿಯ ಅಜ್ಜಿಯಂದಿರೆಲ್ಲ ಅದಿರಲ್ಲ, ಇಲ್ಲಿ ಆಯಿಗಳೆಲ್ಲ ಅದಿರಲ್ಲ. ಕೈ ರೊಟ್ಟಿ ಯಾರಿಗಾರೆ ಮಾಡಕ್ಕೆ ಬರ್ತದೆ? ಕೈ ಹತ್ರ ನೋಡು, ಪಟ ಪಟ ಬಡಿದಲ್ರಿ, ಕೈ ರೊಟ್ಟಿ ಅಂತ ಮಾಡ್ತಿದ್ರಿ. ಒಬ್ಬಕ್ಕೆ ಆಯ್ದಾಳು ನೋಡ್ರಿ, ಚಪ್ಪಾಳೆ ತಟ್ರಿ ಆಯಿಗೆ. ಆಯಿ ನಾಳೆ ಮಾಡ್ಕೊಂಬಾಯವ, ನಾ ಸ್ವಲ್ಪ ಟ್ರೈಲ್ ನೋಡ್ಬೇಕು. ಅವು ನಾಳೆ ಕೈಯಾಗಿನ ರೊಟ್ಟಿ ರೊಟ್ಟಿ ತರ್ತೀಯವ? ಅಜ್ಜಿ ರೊಟ್ಟಿ ಕೈ ರೊಟ್ಟಿ ಅಂತ ಮಾಡ್ತಿದ್ರು. ಈಗ ಬಡಿದ ಇಲ್ಲ, ನೀವು ರೊಟ್ಟಿನೂ ಲಟ್ಸಕತ್ರ ವಿಚಾರ ಮಾಡ್ರಿ, ಎಷ್ಟು ಶಾಣೆ ಇರ್ಬೇಕು ನೀವು. ಈಗ ಲಟ್ಸುವಂಥ ರೊಟ್ಟಿ ತಿಂದು ಇಲ್ಲಡ್ರಿ, ಅದ್ರಾಗ ಸ್ವಾದನ ಇಲ್ಲ. ಮೊದಲಿಂದೆಲ್ಲ ಭಾಳ ಚಲೋ ಇತ್ತು. ನಮ್ಮ ಸಚ್ಚಿದಾನಂದ ಅಜ್ಜಾರು ಹೇಳ್ತಾರೆ, ಅವರೆಲ್ಲ ಜವಾರಿ ಮಂದಿರ, ಅದೆಲ್ಲ ಮೊದಲು ಅಂಥದ್ದು ಚಲೋ ಚಲೋ ಉಂಡವ್ರು ನೋಡ್ರಿ. 80 ವಯಸ್ಸಾದರೂ ಇನ್ನೂ ಹೊಲಕ್ಕೆ ಹೋಗ್ತಾರ, ಇನ್ನೂ ರೈತಕಿ ಕೆಲಸ ಮಾಡ್ತಾರೆ. ನಮ್ಮ ಸಚ್ಚಿದಾನಂದ ಅಜ್ಜಾರು 80 ವಯಸ್ಸಾದರೂ ಇನ್ನೂ ಗಟ್ಟಿದಾರ ರೀ ಅವರು. ಈಗ ಏನು ಹೇಳಿದ್ರು ಬರೀ ಇಡ್ಲಿ ವಡ ತಿಂದವ್ರೆಲ್ಲ ಪ್ಲಾಸ್ಟಿಕ್ ಕೊಡ. ಬರೀ ಏನು ಮಾತಾಡ್ರಿ, ಇಡ್ಲಿ ವಡ ಬರೀ ಇಡ್ಲಿ ವಡ ತಿಂದು ನಾವೆಲ್ಲ ಪ್ಲಾಸ್ಟಿಕ್ ಕೊಡ ಆದಂಗೆ ಆಗಿಬಿಟ್ಟಿವಿ. ಅಂದ್ರೆ ಗತಿ ಹೆಂಗದ ಹೇಳ್ರಿ ನೋಡೋಣ. ಹಿಂಗಾದ್ರೆ ಹೆಂಗೆ ಆಗೋದದ ಹೇಳ್ರಿ. ಮೊದಲೆಲ್ಲ ವ್ಯವಸ್ಥೆ ಬೇರೆ ಆಯ್ತು. ನೀವೆಲ್ಲ ರೊಟ್ಟಿ ಮಾಡುವಾಗ ಏನು ಮಾಡ್ತೀರಿ? ತೆವಿ ಕಾದತ್ತಿರೋ ನೋಡೋ ಸಲುವಾಗಿ ನೀರೊಳಗೆ ಹಿಂಗೆ ಎದ್ದು ಹಿಂಗೆ ಚಿಮ್ಕಿಸ್ತೀರಲ್ಲ, ಆ ತೆವಿ ಮೇಲೆ ನೀರಿನ ಹನಿಗಳು ಬೀಳ್ತಾವಲ್ಲ, ಒಂದು ಕ್ಷಣ ಮುತ್ತು ಕಂಡಂಗೆ ಕಾಣ್ತಾವ, ಆಮೇಲೆ ಆವಿಯಾಗಿ ಹೋಗಿಬಿಡ್ತೈತೆ ಅದು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಸಂತಪ್ತಾಯಸಿ ಸಂಸ್ಥಿತಸ್ಯ ಪಯಸೋ ನಾಮಾಪಿ ನಜ್ಞಾಯತೆ. ನೀವು ರೊಟ್ಟಿ ಮಾಡುವಾಗ ನೀರನ್ನು ಹಿಂಗೆ ಮಾಡಿ ಹಿಂಗೆ ಕಾದ ಕಬ್ಬಿಣದ ಮೇಲೆ ಹಿಂಗೆ ತೆವಿ ಮೇಲೆ ಹಿಂಗೆ ಸಿಂಪಡಿಸ್ಬಿಟ್ರಿ ಅಂದ್ರೆ ಒಂದು ಕ್ಷಣ ಮುತ್ತು ಕಂಡಂಗೆ ಕಾಣ್ತೈತಿ, ಆಮೇಲೆ ಆವಿಯಾಗಿ ಹೋಗಿಬಿಡ್ತದೆ. ಅದೇ ನೀರಿನ ಹನಿ ಕಮಲದ ಎಲೆ ಮೇಲೆ ಬಿತ್ತು ಅಂದ್ರೆ 1 ಗಂಟೆ ಮುತ್ತು ಕಂಡಂಗೆ ಕಾಣ್ತೈತಿ, ಆಮೇಲೆ ಜೋರಾಗಿ ಗಾಳಿ ಬೀಸ್ತಂದ್ರೆ ಮಣ್ಣಾಗಿ ನೀರಾಗಿ ಹೋಗಿಬಿಡ್ತೈತಿ.
ಅದೇ ನೀರಿನ ಹನಿ ಸ್ವಾತಿ ಮಳೆಯ ರೂಪದೊಳಗೆ ಸಮುದ್ರದ ಆಳದೊಳಗಿರುವಂಥ ಕಪ್ಪೆ ಚಿಪ್ಪಿನೊಳಗೆ ಬಿತ್ತು ಅಂದ್ರೆ ಎಂದೂ ಕರಗಲಾರದಂತಹ ಶಾಶ್ವತ ಮುತ್ತಾಗ್ತದೆ. ನೀವು ಅಜ್ಞಾನಿಗಳ ಸಂಘ ಮಾಡಿದ್ರಿ ಅಂದ್ರೆ ಕಾದ ಕಬ್ಬಿಣದ ಸಂಘ ಮಾಡಿದಂಗೆ ಸ್ವಲ್ಪ ನಿಮಗೆ ಆನಂದ ಸಿಕ್ಕಂಗೆ ಅನಿಸ್ತೈತಿ, ಮರುಕ್ಷಣದೊಳಗೆ ಹಾಳಾಗಿ ಹೋಗಿಬಿಡ್ತೀರಿ. ಮಧ್ಯಮರ ಸಂಘವನ್ನು ಮಾಡಿರಿ ಅಂದ್ರೆ ಒಂದಿಷ್ಟು ಹೆಚ್ಚು ನಿಮ್ಗೆ ಸಂತೋಷ ಸಿಕ್ಕಂಗೆ ಆಗ್ತೈತಿ, ಅದು ಆಮೇಲೆ ಹಾಳಾಗಿ ಹೋಗಿಬಿಡ್ತದೆ. ಉತ್ತಮರ ಸಂಘವನ್ನು ಮಾಡಿಬಿಟ್ರಿ ಅಂದ್ರೆ ಎಂದೂ ಕರಗಲಾರದಂತಹ ಸ್ವಾತಿ ಮುತ್ತು ನೀವು ಆಗ್ತೀರಿ. ಹಂಗೆ ಇಲ್ಲಿ ಶಿವಲಿಂಗೇಶ್ವರ ಮಠ ಅನ್ನುವಂಥದ್ದು ಏನೈತೆಲ್ಲ ಇದು ಕಪ್ಪೆ ಚಿಪ್ ಇದ್ದಂಗೆ. ಇಲ್ಲಿ ಬಂದು ಯಾರ್ಯಾರು ಕೂತ ಪ್ರವಚನ ಕೇಳಿರಲ್ಲ, ನೀವು ಎಂದೂ ಕರಗಲಾರದಂತಹ ಸ್ವಾತಿ ಮುತ್ತುಗಳಾಗಿ ನೀವೆಲ್ಲ ನಿಮ್ಮ ಬದುಕನ್ನು ರೂಪಿಸಿಕೊಳ್ತೀರಿ. ಸಾವಿಂಗೆ ಸಂಗಡವಾರು ಬಸವನ ಹತ್ರ ಹೋಗುನು ನಡಿ, ಬಸವಣ್ಣನ ಸಾಂಗತ್ಯವನ್ನು ಅನುಭವಿಸೋನು ನಡಿ, ಸಾನ್ನಿಧ್ಯದೊಳಗಿರೋನು ನಡಿ. ಬಸವಣ್ಣ ನಮ್ಮ ಅಪ್ಪ, ನಮ್ಮ ಅಣ್ಣ, ಗುರು, ಎಲ್ಲ ಯುಗ ಪುರುಷ. ಅವನು ನೋಡಕ್ಕೆ ಹೋಗೋನು ಅಂತ ಕಲ್ಯಾಣಕ್ಕೆ ಬಂದ್ರಿ. ಬಸವಣ್ಣವ್ರ ಮಹಾಮಣಿ ಅಂದ್ರೆ ಕೇಳ್ಬೇಕನ್ರಿ, ಯಾರ ಮನೆಗೂ ಬಾಗಲನಿಗಿಲ್ಲ, ಬಾಗಲದಾವಂದ್ರೂ ಬೀಗನ ಇಲ್ಲ. ಎಲ್ಲರ ಮನೆಗಳು ಕೂಡ ತೆಗೆದ ಇದ್ದು, ಬರ್ರಿ ಎಲ್ಲರೂ ಬರ್ರಿ ಶರಣು ಬನ್ನಿ ಅಂತ ಕರೀತಿದ್ರು. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಬಸವಣ್ಣ ಅಂತ ಎಲ್ಲ ಶರಣರು ಹೇಳ್ತಿದ್ದೆ. ಯಾಕಂದ್ರೆ ಬಸವಣ್ಣ ಹೇಳಿದ್ದಲ್ಲ, ಬಾಗಿದ ತಲೆ ಮುಗಿದ ಕೈಯಾಗಿರಿಸು. ನನ್ನ ತಲೆ ಯಾವಾಗಲೂ ಬಾಗಿರ್ಲಪ್ಪ, ನನ್ನ ಕೈ ಯಾವಾಗಲೂ ಮುಗಿದಿರ್ಲಪ್ಪ. ಈಗ ನೀವು ಜಮಖಂಡಿಗೆ ಹೋಗಿ ಬರ್ರಿ, ನೀವು ಬಿ ಅವೇರ್ ಆಫ್ ಡಾಗ್ಸ್ ಅಂತ ಮುಂದೊಂದು ಬೋರ್ಡ್ ಹಾಕಿರ್ತು. ನಾಯಿಗಳಿವೆ ಎಚ್ಚರಿಕೆ. ಯಾರಿಗ್ರಿ? ನಾಯಿಗಳೇನು ಹೊರಗಿರ್ತಾವೋ ಏನು ಒಳಗಿರ್ತಾವೋ. ಈಗ ನೀವು ನಾಯಿಗಳನ್ನೂ ಒಳಗೆ ಇಟ್ಕೊಳಕತ್ತೀರಿ, ಅವು ಅಡುಗೆ ಮನೆಗೆ ಬರ್ತಾವೆ, ಬೆಕ್ಕೆಲ್ಲ ಅಡುಗೆ ಮನೆಗೆ ಬರ್ತಾವೆ. ಇರಲಿ, ನಾಯಿಗಳನ್ನು ಪ್ರೀತಿ ಮಾಡಿರಿ, ಬ್ಯಾಡ ಅನ್ನಂಗಿಲ್ಲ. ಅತಿಥಿ ಅಭ್ಯಾಗತರು ಬರುವಂಥ ಸಂದರ್ಭದೊಳಗೆ ಒಳಗೆ ಬರ್ರಿ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ. ನಾಯಿಗಳಿವೆ ಎಚ್ಚರಿಕೆ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ. ಇನ್ನು ಒಂದು 10 ದಿನ ನೀವೆಲ್ಲ ಹಿಂಗೆ ವಿಚಾರ ಮಾಡಬೇಕಲ್ಲ. ನಮ್ಮ ತುಬಚಿಗೆ ದೂರದ ಊರುಗಳಿಂದ ಎಲ್ಲ ಅತಿಥಿ ಅಭ್ಯಾಗತರು ಬರ್ತಾರೆ ಅಂದರೆ ನಾವು ಬಾಗಲ ಮುಚ್ಕೊಂಡು ಕುಡ್ರದುಲ್ರಿ ಅಪ್ಪ ಅವರ ಶರಣು ಬನ್ನಿ ಅಂತ ತಿಳ್ಕೊಂಡು ಬಾಗಿದ ತಲೆ ಮುಗಿದ ಕೈಯಾಗಿರಿಸಿ ಅವರನ್ನು ನಾವು ಸ್ವಾಗತ ಮಾಡ್ತೀವಿ ಅಂತ ತಿಳ್ಕೊಂಡು ನೀವೆಲ್ಲ ಟೊಂಕ ಕಟ್ಟಿ ನಿಂತ್ಕೊಂಡು ಬಿಟ್ರಿ ಅಂದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿಬಿಡ್ತದೆ. ನ ಭೂತೋ ನ ಭವಿಷ್ಯತಿ ಅನ್ನೋಂಗೆ ಆಗಿಬಿಡ್ತದೆ. ಕಲ್ಯಾಣದೊಳಗೆ ಯಾರ ಮನೆಗೂ ಬಾಗಲನ ಇಲ್ಲ, ಬಾಗಲ ಅದಾವ ಅಂದ್ರೂ ಬೀಗನ ಇಲ್ಲ, ಎಲ್ಲ ತೆಗೆದು ಬಿಟ್ಟಾರೆ. ಯಾಕಂದ್ರೆ ಯಾರೂ ಗಳಿಸಿಟ್ಟೇ ಇಲ್ಲ ಅಲ್ಲಿ. ಮಹಾಮನೆ ಅಂತ ಒಂದು ಮಹಾಮನೆ ಇತ್ತರಲ್ಲಿ, ಬಸವಣ್ಣನವರ ಮಹಾಮನೆ. ಅದು 1,96,000 ಗಣಗಳಿಗೆ ನಿತ್ಯವಾಗಿ ಶುಚಿರುಚಿಯಾಗಿರುವಂಥ ಮಹಾಪ್ರಸಾದವನ್ನು ಮಾಡಿ ನೀಡ್ತಿದ್ರಲ್ಲಿ. ಎಲ್ಲಿ? ಮಹಾಮನೆಯೊಳಗೆ. ಅದನ್ನು ನೋಡಕ್ಕೆ ಹೋಗ್ಬೇಕು ನಾನು. ಇಬ್ಬರು ಬಂದಾರ್ರಿ, ಗಂಡ ಹೆಂಡತಿ, ರಾಜಾರ್ರಿ ಅವರಿಬ್ಬರು. ಕಾಲೊಳಗೆ ಕಿಮ್ಮತ್ತಿನ ಚಪ್ಪಲಿಗಳನ್ನು ಹಾಕಿಕೊಂಡು ಅರಮನೆಯೊಳಗೆ ಕುತ್ತನಿ ಅರಿವಿ ಮೇಲೆ ಅಡ್ಡಾಡಬೇಕು, ರತ್ನ ಗಂಬಳಿ ಮೇಲೆ ಅಡ್ಡಾಡಬೇಕಾಗಿರುವಂಥ ಇಬ್ಬರು ಗಂಡ ಹೆಂಡತಿ ಕಾಲಾಗಿ ಚಪ್ಪಲಿ ಹಾಕೊಳ್ಳಾರ್ದ ಹಂಗೆ ನಡ್ಕೋತ ಬಂದಾರ. ಬಸವಣ್ಣನ ನೋಡೋ ಸಲುವಾಗಿ ಬಂದಾರ. 1,000 ಕಿಲೋಮೀಟರ್ ಅಡ್ಡಾಡ್ಕೋತ ಬಂದಾರ. ಬಸವಣ್ಣನ ಮಹಾಮನೆ ನೋಡಬೇಕು. ಎಲ್ಲರೂ ಇಲ್ಲೆಲ್ಲ ನೀವು ಕಾರ್ಯಕ್ರಮ ಮುಗಿದ ಮೇಲೆ ಪ್ರಸಾದ ಮಾಡ್ತಿರ್ತೀರಿ, ಖುಷಿಯಾಗಿ ಪ್ರಸಾದ ಮಾಡ್ತೀರಿ. ಬಸವ ಬಸವ ಅಂದ ಪ್ರಸಾದ ಮಾಡ್ತೀರಿ. ನೀವು ಅಡುಗೆ ಮಾಡುವಾಗ ಹಂಗೆ ಪ್ರಸಾದ ಮಾಡಬೇಕು. ಅಡುಗೆ ಮಾಡ್ತಿರ್ತೀರಲ್ಲ, ಬಸವ ಎನ್ನಿರೋ, ಬಸವ ಎನ್ನಿರೋ, ಬಸವ ಅನ್ಕೊಂತಾನೆ ನೀವು ಪ್ರಸಾದ ಮಾಡಬೇಕು, ಅಡುಗೆ ಮಾಡಬೇಕು. ಮತ್ತು ಉಂಡವ್ರೂ ಬಸವನ ಅಂತಾರೆ. ನೀವು ಧಾರಾವಾಹಿ ನೋಡ್ಕೊತ ಅಡುಗೆ ಮಾಡಿರಿ ಅಂದ್ರೆ ಧಾರಾವಾಹಿಗೆ ಏನಿರ್ತೈತೆ ರೀ? ನೀವು ಚಲೋ ಧಾರಾವಾಹಿ ನೋಡಂಗೆ ಇಲ್ಲರಿ. ನೀವು ಯಡಿಯೂರು ಸಿದ್ಧಲಿಂಗೇಶ್ವರ ಧಾರಾವಾಹಿ ಐತ್ರಿ, ಯಾರೂ ನೋಡಲಿಲ್ಲರಿ ಅದನ್ನು. ಹೆಚ್ಚು ಮಂದಿ ಗುರು ರಾಘವೇಂದ್ರ ವೈಭವ ಅಂತ ಒಂದು ಧಾರಾವಾಹಿ ಆಯ್ತು, ಅದನ್ನ ಯಾರೂ ನೋಡಲೇ ಇಲ್ಲ. ಹರಳಯ್ಯನವ್ರ ಸಿನಿಮಾ ಹತ್ತದ, ಯಾರೂ ನೋಡಂಗಿಲ್ಲ. ಟಾಕೀಸ್ ಎಲ್ಲ ನೋಡಂಗಿಲ್ಲ. ನಾವ ಕರ್ಕೊಂಡು ಹೋಗ್ಬೇಕ್ರಿ, ಬರ್ರಿ ಎಲ್ಲರೂ ಅಂತ ಅನ್ನಾರೆಲ್ಲ ಬರ್ರಿ, ನಾವೆಲ್ಲ ತೋರಿಸ್ತೀವಿ ನಿಮಗಂತೇಳಿ. ಈ ಧಾರಾವಾಹಿ ಅಂಥವು ನೋಡ್ತೀರಿ ಅಂದ್ರೆ ಬರೀ ಹಚ್ಚುದು ಚುಚ್ಚುದು ಏನಿರ್ತಾವಲ್ಲ ಅವ್ನು ನೋಡ್ತೀರಿ ನೋಡ್ರಿ. ಅಡುಗೆ ಮಾಡೋದು ಬಿಟ್ಟರೆ ನೋಡ್ತೀರಿ ನೀವು. ಹಚ್ಚುದು ಚುಚ್ಚುದು ಧಾರಾವಾಹಿ ನೋಡ್ಕೊಂತ ಅಡುಗೆ ಮಾಡಿರಿ ಅಂದ್ರೆ ನಿಮ್ಮ ಮನಸ್ಸಿನಾಗೂ ಅಂಥ ವಿಚಾರ ಬರ್ತಾವ. ಎಂಥ ಧಾರಾವಾಹಿ? ಮನೆ 1 3 ಬಾಗಿಲಂತ ಮುಗ್ದತ್ತೇನು ರೈತರಿ ಅದು? ಮುಗಿದು ಹಳಿ ಮಾತಾಡ್ರಿ ಅಪ್ಪಗಳು. ಈಗೆಲ್ಲ ಬಂದವ್ರಿ, ಬೇರೆ ಬಂದವು. ಬೇಡ್ರಿ ಅವನ್ನೆಲ್ಲ. ಒಳ್ಳೊಳ್ಳೆ ವಿಚಾರಗಳನ್ನು ತಲೆಯೊಳಗೆ ಹಾಕ್ಕೊಳ್ಬೇಕು. ಒಳ್ಳೊಳ್ಳೆ ವಿಚಾರಗಳನ್ನು ತಲೆಯೊಳಗೆ ಹಾಕ್ಕೊಂಡ್ರಿ ಅಂದ್ರೆ ಅದು ನಿಮ್ಮ ಕ್ರಿಯೆಯೊಳಗೆ ಬರ್ತದೆ. ಕೆಟ್ಟ ವಿಚಾರಗಳನ್ನು ತಲೆಯೊಳಗೆ ಹಾಕೊಂಡು ಬಿಟ್ರಿ ಅಂದ್ರೆ ಕ್ರಿಯೆ ಹೆಂಗೆ ಬರ್ತದೆ? ಸ್ವಾಮಿ ವಿವೇಕಾನಂದರು ಇದು ಪ್ರಶ್ನೆ ಕೇಳಿದರು. ನಿಮ್ಮ ಆಲೋಚನೆಗಳು ಹೆಂಗಿರ್ತಾವಲ್ಲ ಹಂಗೆ ನೀವು ನಿರ್ಮಾಣ ಆಗಿರ್ತೀರಿ. ಕೆಟ್ಟ ಆಲೋಚನೆಗಳನ್ನು ಮಾಡಕತ್ರಿ ಅಂದ್ರೆ ಕೆಟ್ಟ ಆಗ್ತದೆ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತಾರೆ ಇಂಗ್ಲೀಷ್ ಒಳಗೆ. ಯಾವುದು ನಿಮ್ಮಿಂದ ಹೊರಗೆ ಹೋಗ್ತೈತಲ್ಲ ಅದ ನಿಮ್ಗೆ ಮರಳಿ ಬರ್ತಿರ್ತದೆ. ಅದು ಕಲ್ಯಾಣದೊಳಗೆ ಬಸವಣ್ಣ ಮಹಾಮನೆ ಏನು ಕಟ್ಟ್ಯಾರಲ್ಲ ಎಲ್ಲರೂ ಬರ್ತಿದ್ರಲ್ಲಿ. ಜಾತಿ ಮತ ಪಂಥ ಪಂಗಡ ವರ್ಗ ವರ್ಣ ಬಡತನ ಸಿರಿತನ, ಸಣ್ಣವರು ದೊಡ್ಡವರು, ಮೇಲು ಕೀಳು, ಉಚ್ಚ ನೀಚ, ಬಡವ ಬಲ್ಲಿದ ಯಾವುದೂ ತಲೆಯೊಳಗನೇ ಇಲ್ಲ ಅಲ್ಲಿ.
ಎಲ್ಲರೂ ಬರೋರು, ಒಂದೇ ಕಡೆ ಕುತ್ಕೊಳ್ಳೋರು, ವಿಭೂತಿ ಹಚ್ಕೊಳ್ಳೋರು. ಆದರೆ ಒಂದಲ್ಲಿ ಪದ್ಧತಿ ಇತ್ತು. ಕಲ್ಯಾಣದ ಬಸವಣ್ಣನವರ ಮಹಾಮನೆಯೊಳಗೆ ಹೋಗಿ ನೀವು ಪ್ರಸಾದ ಮಾಡಬೇಕಾಗಿತ್ತು ಅಂದರೆ ಎಲ್ಲರೂ ಹೃದಯದ ಮೇಲೆ, ಎದೆಯ ಮೇಲೆ ಲಿಂಗವನ್ನು ಕಟ್ಕೊಳ್ಬೇಕಾಗಿತ್ತು. ಯಾರಿಗೆ ಇಷ್ಟಲಿಂಗ ಇರ್ತೈತಲ್ಲ ಅವ್ರಿಗೆ ಮಾತ್ರ ಅಲ್ಲಿ ಪ್ರವೇಶ, ಇಲ್ಲದೆ ಹೋದ್ರೆ ಪ್ರವೇಶ ಇಲ್ಲ. ಅಲ್ಲಿ ಒಂದಿಷ್ಟು ಮಂದಿ ಮುಟ್ಟಾಳ್ರು ಹೋಗೇ ಬಿಟ್ರಿ. ಅಲ್ಲಿ ಬಸವಣ್ಣ ಎಲ್ಲರಿಗೂ ಚಲೋ ಚಲೋ ಪ್ರಸಾದ ಮಾಡಿ ನೀಡ್ತಾನಂತ ನಾವು ಉಂಡು ಬರೋ ನಡ್ರು ಅಂದ್ರೆ ಅವ್ರು 4 ಮಂದಿ ಬಂದ್ರಿ. ಅಂದವು ಅದ್ರಾಗ ಒಬ್ಬ ಅಂದ, ಹಂಗೆ ಹೋಗಕ್ಕೆ ಬರಂಗಿಲ್ಲ ಅಲ್ಲಿ, ನಾ ಹಿಂದೊಮ್ಮೆ ಹೋಗಿ ಬಂದೀನಿ, ನಾ ಎಲ್ಲ ಪಜಿತಿ ಆಗೀನಿ, ಏನು ಮಾಡೋದು ಏನಿಲ್ಲ. ಯಾರ್ಯಾರ ಲಿಂಗವನ್ನು ಎದಿ ಮೇಲೆ ಕಟ್ಕೊಳ್ತಾರಲ್ಲ ಅವ್ರಿಗೆ ಅಟ್ಟ ಒಳಗೆ ಅವಕಾಶ ಐತೆ ಅಲ್ಲಿ. ಇಲ್ಲ ಅಂದ್ರೆ ಇಲ್ಲ ಅಲ್ಲಿ. ಇಷ್ಟು ಲಿಂಗ ಕಟ್ಕೊಳ್ಳಾರ್ದವ್ರಿಗೆ ಅವಕಾಶನೇ ಇಲ್ಲ ಅಲ್ಲಿ. ಹೌದಾ? ಹೆಂಗಿರ್ತೈತಿ ಅದು ಅಂದ್ರೆ ಅವ್ರಿಗೆ 4 ಮಂದಿ ಹೆಂಗಿರ್ತೈತಿ ಅಂದ್ರೆ, ಈ ಕರಿ ಲಿಂಗ ಬದ್ನಿಕಾಯಿ ಇರ್ತಾವಲ್ಲ, ಅದನ್ನ ಸ್ವಲ್ಪ ಸಣ್ಣ ಸೈಜ್ನಾಗ ಇರ್ತಾವಲ್ಲ, ಹಂಗೆ ಲಿಂಗ ಇರ್ತೈತಿ ನೋಡ ಅಂದ. ಹಂಗಿದ್ರೆ ಅವ್ರು ಅಂದರು, ಕಲ್ಲು ಕಟ್ಕೊಂಡ್ಬಿಡೋನು, ವಸ್ತ್ರದೊಳಗೆ ಕಲ್ಲು ಕಟ್ಕೊಂಡು ಹೋಗಿಬಿಡೋನು. ಇಂಥ ಐಡಿಯಾಗಳು ಅವ್ರಿಗೆ ಭಾಳ ಬರ್ತಿರ್ತಾವ್ರಿ. ಅವ್ರೇನು ಮಾಡಿದ್ರು, 4 ಮಂದಿ ಸಣ್ಣ ಸಣ್ಣ ಲಿಂಗದ ಆಕಾರದ ಕಲ್ಲುಗಳನ್ನು ಕಟ್ಕೊಂಡ್ರು, ವಸ್ತ್ರದೊಳಗೆ ಕಟ್ಕೊಂಡ್ರು, ಇವತ್ತಿ ಪಟ್ಟ ಬಡ್ಕೊಂಡ್ರು, ಅರಮನೆಯೊಳಗೆ ಮಹಾಮನೆಯೊಳಗೆ ಬಂದಾಬಿಟ್ರು. ಎಲ್ಲರೂ ಕುತ್ಕೊಂಡಿದ್ದರು ಸಾಲಾಗಿ. ಎಲ್ಲರಿಗೂ ತಟ್ಟೆಯನ್ನು ನೀಡಿದರು. ಎಲ್ಲರಿಗೂ ಮಹಾಪ್ರಸಾದವನ್ನು ಉಣಬಡಿಸುವಂಥ ಸಂದರ್ಭ. ಅಲ್ಲಿ ಎಲ್ಲರನ್ನ ಪರೀಕ್ಷೆಗೆ ಒಳಪಡಿಸುವಂಥವ್ರು ಯಾರು ಅಂದ್ರೆ ಮಡಿವಾಳ ಮಾಚಿದೇವರು. ಭಾಳ ಅಂದ್ರೆ ಭಾಳ ಒಂದು ಘನಾಚಾರ ಸಂಪನ್ನರ್ರಿ ಅವರು. ಎಲ್ಲರೂ ಸುಮ್ಮನೆ ಒಳಗೆ ಬಿಡ್ತಿರ್ಲಿಲ್ಲ ರೀ ಅವರು. ಎಲ್ಲರೂ ನಿಮ್ಮ ಇಷ್ಟಲಿಂಗಗಳನ್ನು ಹೊರಗೆ ತೆಗೀರಿ ಅಂದ್ರೆ ಅವರು. ಇವ್ರು ಇದು ದಸಕ್ಕಂತ ಕೊಳ್ಳ ಕಟ್ಕೊಂಡಾರ, ಕಲ್ಲು ಕಟ್ಕೊಂಡಾರ. ಅವ್ರಂದ್ರು ಏನಂದ್ರು ರೀ, ಇವ್ರೇನೋ ಅನೌನ್ಸ್ ಮಾಡಕತ್ತಾರಲ್ಲ, ಜೋರಾಗಿ ಮಾತಾಡಕತ್ತಾರಲ್ಲ, ಯಾರು ಇವರು? ಮಡಿವಾಳ ಮಾಚಯ್ಯನವ್ರು ಭಾಳ ಗಟ್ಟಿರಿ ಇವರು, ಟಾಸ್ಕ್ ಮಾಸ್ಟರ್ ಇದ್ದಂಗೆ, ಒಳ್ಳೊಳ್ಳೆ ವಚನಗಳನ್ನು ಬರ್ದಾರ, ಬಟ್ಟೆಗಳನ್ನು ತೊಳಿತಾರೆ, ಶರಣರ ಬಟ್ಟೆಗಳನ್ನು ಮಡಿ ಮಾಡಿ ಕೊಡುವಂಥ ಕಾಯಕ ಮಾಡ್ತಾರೆ. ಅಂಥವ್ರು ಕೇಳಕತ್ತಾರೆ. ಏನು ಮಾಡಕತ್ತಾರೆ ಇವರು? ಏನಿಲ್ಲ, ಪ್ರಸಾದವನ್ನು ಉಣಬಡಿಸೋದಕ್ಕಿಂತ ಪೂರ್ವದೊಳಗೆ ನಾವು ಅಂಗೈಯೊಳಗೆ ಲಿಂಗವನ್ನು ಹಿಡಿದುಕೊಂಡು ಪಾದೋದಕವನ್ನು ಅದರ ಮೇಲೆ ಹಾಕಿ ಪಾದೋದಕವನ್ನು ಸ್ವೀಕಾರ ಮಾಡ್ಬೇಕು. ಇಲ್ಲಿ ಪದ್ಧತಿ ಐತೆ ಅದು. ಮತ್ತು ಇದನ್ನು ಹೇಳೇ ಇಲ್ಲಲ್ಲ ನಮಗೆ, ನೀನು ನನಗೆ ಒಳಗೆ ಬಿಟ್ಟೇ ಇಲ್ಲವಾಗ, ಇಷ್ಟ ನನಗೆ ಗೊತ್ತೈತಿದ್ದು ಅನ್ನವ. ಒಳಗೆ ಬಂದು ಕೂತ್ಕೊಂಡ್ರು. ಆಯ್ತು ಇನ್ನು ನಮ್ಮದು ಇನ್ನು ಗದ್ಲಿಕ್ಕೆ ಬಿತ್ತಿದಂದ್ರು ಅವರು. ಮಡಿವಾಳ ಮಾಚಿದೇವರು ಬಂದರು, ಸಾವಕಾಶವಾಗಿ ಬಂದರು. ಮಡಿವಾಳ ಮಾಚಿದೇವರು ಬಂದರು, ಸಾವಕಾಶವಾಗಿ ಬಂದರು. ಎಲ್ಲರಿಗೂ ಅನೌನ್ಸ್ ಮಾಡಿದ್ರು ರೀ ಅವರು. ಏನು ಅನೌನ್ಸ್ ಮಾಡಿದರು? ಎಲ್ಲರೂ ನಿಮ್ಮ ಇಷ್ಟಲಿಂಗಗಳನ್ನು ಹೊರಗೆ ತೆಗೀರಿ ಅಂದರು. ಎಲ್ಲರೂ ತೆಗೆದು ಪಾದೋದಕ್ಕೆ ತೊಗೊಳಕತ್ತಿದ್ದರು ರೀ. ಇವರು ಕಲ್ಲು ಕಟ್ಕೊಂಡು ಕೂತಿದ್ರಲ್ಲ, ತೆಗಿರಿಪ್ಪ ಬಡ ಬಡ ತೆಗೀರಿ ಅಂದರು. ವಸ್ತ್ರ ತೆಗೆದು ನೋಡಿದರು, ಕಲ್ಲಿನ ಚೂರುಗಳಿದ್ದವು. ಕರೀರಿ ಬಸವಣ್ಣವ್ರನ್ನಂದರು. ಬಸವಣ್ಣವ್ರು ಬಂದರು. ಬಸವಣ್ಣವ್ರ ಮುಖ ನೋಡಬೇಕು, ಭಕ್ತಿಯಿಂದ ಹಣ್ಣಾಗಿಬಿಟ್ಟೈತಿ. ಬಸವಣ್ಣವರಿಗೆ ಮಡಿವಾಳ ಮಾಚಿದೇವರು ಅಂದ್ರಂತ, ಅಪ್ಪವರ ಇವರೆಲ್ಲರೂ ಇಷ್ಟಲಿಂಗವನ್ನು ಕಟ್ಕೊಂಡು ಬರಬೇಕಾಗಿತ್ತು, ಕಲ್ಲು ಕಟ್ಕೊಂಡು ಬಂದಾರ, ಏನು ಮಾಡೋದು ರೀ? ಅವ್ರಿಗೆ ಪ್ರಸಾದ ನೀಡಬಾರ್ದು, ಇವರೆಲ್ಲರೂ ಎಬಿಶ್ ಹೊರಗೆ ಕಳಿಸ್ಬೇಕಂತ ಮಾಡಿ ನಾನು ಅಂತ ಮಡಿವಾಳ ಮಾಚಿದೇವರು ಅಂದರು. ಬಸವಣ್ಣ ಅಂದ್ರಂತ, ಕಳಿಸ್ಬೇಡ್ರಪ್ಪ, ಅವ್ರಿಗೆ ಹೊಟ್ಟೆ ತುಂಬ ಪ್ರಸಾದ ನೀಡ್ರಿ. ಯಾಕ್ರಿ ಅಂತ ಮಡಿವಾಳ ಮಾಚಯ್ಯನವ್ರು ಕೇಳಿದರು. ಅವಾಗ ಬಸವಣ್ಣ ಅಂದ್ರಂತ, ಎಷ್ಟೋ ಮಂದಿ ಕೊಳ್ಳಾಗ ಲಿಂಗ ಕಟ್ಕೋತಾರ, ಅವನ ಕಲ್ಲು ಅಂತ ತಿಳ್ಕೊಂಡಾರ, ಇವ್ರ ಕಲ್ಲನ್ನೇ ಲಿಂಗ ಅಂತ ತಿಳ್ಕೊಂಡಾರಲ್ಲಪ್ಪ, ಅವ್ರಿಗೆ ಹೊಟ್ಟೆ ತುಂಬ ಪ್ರಸಾದಕ್ಕೆ ನೀಡ್ರಿ ಅಂದರು. ಇದು ಅದ್ಭುತವಾದ ವಿಚಾರ ಇದು. ಇಲ್ಲಿ ಇಬ್ಬರು ಗಂಡ ಹೆಂಡತಿ ಬಂದರು, ಮಡಿವಾಳ ಮಾಚಿದೇವರು ಬಂದರು. ಅಲ್ಲಿ ಎಲ್ಲ ಶರಣರು, ಅಂಬಿಗರ ಚೌಡಯ್ಯನವರು ಬಂದರು, ಎಲ್ಲರೂ ಬಂದರು, ಮಹಾಮನೆಯೊಳಗಿದ್ದರು. ಅಲ್ಲಿ ಮೋಳಿಗೆ ಮಾರಯ್ಯನವರು ಅದ್ಭುತವಾಗಿ ಬದುಕಿದರು, ಕಟ್ಟಿಗೆ ಕಡಿಯುವ ಕಾಯಕ ಮಾಡಿದರು. ಕಟ್ಟಿಗೆ ಕಡಿಯುವಂಥ ಸಂದರ್ಭದೊಳಗೆ ಬಸವಣ್ಣ ಭಾಳ ಕಷ್ಟಪಡಾಕತ್ತಾರಂತೇಳಿ ಅವ್ರ ಮನೆಗೆ ಹೋಗಿ ಬಂಗಾರದ ನಾಣ್ಯಗಳನ್ನು ಇಟ್ಟು ಬಂದ್ರೆ ಮಡಿವಾಳ ಮಾಚಯ್ಯನವರು ಇವರೆಲ್ಲರೂ ನೋಡ್ತಿದ್ರಲ್ಲ, ಅಂಬಿಗರ ಚೌಡಯ್ಯನವರೆಲ್ಲ ಶರಣರಿದ್ರಲ್ಲಿ, ಇವ್ರು ಯಾರು ಬಂಗಾರಕ್ಕಾಗಿ ಹಾತು ತೊರೆದವರಲ್ಲ ಇವರು. ಅಲ್ಲಿ ಬಸವಣ್ಣವ್ರು ಒಂದು ದಿನ ಮನೆಗೆ ಬಂದರು, ಅದು ನೋಡಿದರು, ಇವರೆಲ್ಲ ಎಷ್ಟು ಕಷ್ಟಪಡಾಕತ್ತಾರಲ್ಲ ಅಂತೇಳಿ ಬಂಗಾರದ ನಾಣ್ಯಗಳನ್ನು ಇಡ್ತಾರೆ. ಇಬ್ಬರಿಗೂ ಗೊತ್ತೇ ಇರಲಿಲ್ಲ. ಇವ ಕಟ್ಟಿಗೆ ಕಡ್ಕೊಂಡು ಮನೆಗೆ ಬಂದ, ಅಲ್ಲಿ ನೋಡ್ತಾನ ಬಂಗಾರದ ನಾಣ್ಯಗಳದಾವ. ಯಾರಿಟ್ಟಾರ ಇವನ್ನ ಅಂತ ಕೇಳಿದ್, ನನಗೆ ಗೊತ್ತಿಲ್ಲ. ಯಾವುದೋ ಒಬ್ಬ ಸನ್ಯಾಸಿ ಬಂದಿದ್ರು, ಯಾರೋ ಸಂತರು ಬಂದಿದ್ರು, ಅವ್ರು ಇವನು ಇಟ್ಟು ಹೋಗಿರಬೇಕು. ಯಾರು ಅವರು ಅಂತ ತಿಳ್ಕೊಂಡು ವಿಚಾರ ಮಾಡಿದರು. ಅಲ್ಲಿ ಬಸವಣ್ಣನ ಬಂದಿದ್ರು. ಅಲ್ಲಿ ಏನಾಗ್ತದೆ ಅಂದರೆ, ಮೋಳಿಗೆ ಮಾರಯ್ಯನವ್ರಿಗೆ ಸಿಟ್ಟು ಭಾಳ ಬರ್ತೈತಿ. ಬಂಗಾರದ ನಾಣ್ಯಗಳನ್ನು ನನಗೆ ಗೊತ್ತಿರಲಾರ್ದಂಗೆ ಬಸವಣ್ಣ ಮಾರು ವೇಷದೊಳಗೆ ಬಂದು ನನ್ನ ಮನೆಯಾಗಿ ನಾನು ಗುಡಿಸಲೊಳಗೆ ಇಟ್ಟು ಹೋಗ್ಯಾನಂದ್ರೆ ಬಸವಣ್ಣ ಹತ್ರ ನಾನು ಹೋಗಬೇಕು ಅಂತ ತಿಳ್ಕೊಂಡು ನೇರವಾಗಿ ಬಸವಣ್ಣವ್ರ ಹತ್ರ ಬರ್ತಾರೆ. ಅಲ್ಲಿ ಒಂದಿಷ್ಟು ಸಂವಾದ ನಡೀತದೆ.